ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಸಂಡೇ ಈವ್ನಿಂಗ್ ಇವತ್ತು ಸ್ಪೆಷಲಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಪಾವ್ ಭಾಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಾವೆಲ್ಲ ತರಿಸಿ ಎಲ್ಲ ರೆಡಿ ಮಾಡಿ. ನನ್ನ ಚಾನಲ್ ಯಾರೇನೂ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ಪಾವ್ ಭಾಜಿಗೆ ಫಸ್ಟು ಇಲ್ಲಿ ಆಲೂಗಡ್ಡೆ ಮತ್ತು ಗೋಬಿ, ಬಟಾಣಿ, ಕ್ಯಾರೆಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗೋಬಿನ ಇಲ್ಲಿ ಸ್ವಲ್ಪ ಹುಳ ಇತ್ತು ಅಂದ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಹಾಗೆ ಒಟ್ಟಿಗೆ ಎಲ್ಲ ಹಾಕಿ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ. ಇದೊಂದು 3ರಿಂದ 4 ವಿಸಿಲ್ ಕೂಗಿಸಿದ್ರೆ ಸಾಕು. ಬೀಟ್ರೂಟ್ ಹಾಕೋದು ಏನಕ್ಕೆ ಅಂದರೆ ಒಳ್ಳೆ ಕಲರ್ ಬರುತ್ತೆ ಅಂತ ಹಾಕಬೇಕು ಬೀಟ್ರೂಟು. ಮತ್ತು ಟೊಮೆಟೊನೂ ಅಷ್ಟೇ, ಕೆಂಪಗಿರೋ ಟೊಮೆಟೊ ತೊಗೋಬೇಕು. ಅದೆಲ್ಲ ಹಾಕಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ತೀನಿ. ಇಲ್ಲಿ ಫಸ್ಟು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಫೈನ್ ಚಾಪ್ ಮಾಡ್ತಿದ್ದೀನಿ. ನಾನು ಚಾಪರ್ ತೊಗೊಂಡೆ ತುಂಬ ದಿವಸ ಆಗಿತ್ತು, ಬಟ್ ಯೂಸೇ ಮಾಡಿರಲಿಲ್ಲ. ಇವತ್ತೇ ಯೂಸ್ ಮಾಡ್ತಿರೋದು ಫಸ್ಟ್ ಟೈಮ್ ನಾನು. ಇದಕ್ಕೆ ಫೈನ್ ಚಾಪ್ ಆಗಿರಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಚಾಪರ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಾನು ಕಟ್ ಮಾಡೋದೇ ವೆಜಿಟೇಬಲ್ಸ್ ನಾನು ಕಟ್ ಮಾಡೋದೇ ಈಸಿ ಅನಿಸುತ್ತೆ. ಮತ್ತು ಇಲ್ಲಿ ಟೊಮೆಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು, ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡು ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋತೀನಿ. ಟೊಮೆಟೊ ಹಾಗೆ ಹಾಕೋ ಬದಲು ಒಂದು ಮೆಣಸಿನ್ಕಾಯಿ ಜೊತೆ ಹಾಕಿದ್ರೆ ಒಳ್ಳೆ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ಕಲರಲ್ಲೇ ಬರುತ್ತೆ ಅಂದ್ಬಿಟ್ಟು ಹಾಗೆ ಇಲ್ಲಿ ಕುಕ್ಕರು ಕೂಗಿತು. ಅದನ್ನು ಒಂದು ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೀಟ್ರೂಟ್ ಹಾಕಿದ್ದಂಗೆ ನೋಡಿ ಹೆಂಗೆ ಕಲರ್ ಬರುತ್ತೆ, ನಿಮಗೆ ಕಲರೇ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಬಟರೇ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಪಾವ್ ಭಾಜಿಗೆ. ಎಷ್ಟು ಬಟರ್ ಹಾಕಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ. ಇಲ್ಲಿ ಒಂದು ಬಾಣಲೆಗೆ ಬಟರ್ ಹಾಕಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಬಟರ್ ಜೊತೆಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕಬೇಕು, ಇಲ್ಲಾಂದರೆ ಬೆಣ್ಣೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಈರುಳ್ಳಿ ಇಲ್ಲಿ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ವಲ್ಲ ಚಾಪರಲ್ಲಿ, ಆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಪಾವ್ ಭಾಜಿ. ನಮ್ಮನೇಲಿ ಎಲ್ಲರಿಗೂ ಇಷ್ಟನೇ. ಇವತ್ತು ಹೆಂಗೂ ಇಂಡಿಯಾ ಪಾಕಿಸ್ತಾನ ಮ್ಯಾಚು ನಡೀತಾ ಇತ್ತಲ್ಲ, ಅದಕ್ಕೆ ನನ್ನ ಮಗ ಏನಾರು ಮಾಡು ಸ್ಪೆಷಲಾಗಿ ಅಂತ ಹೇಳ್ತಿದ್ದೆ. ಅದಕ್ಕೆ ಪಾವ್ ಭಾಜಿ ಮಾಡೋಣ. ಪಾವ್ ಭಾಜಿ ಮಾಡೇ ತುಂಬ ದಿವಸ ಹೋಗಿತ್ತು ನಮ್ಮ ಮನೇಲೂ. ಅದಕ್ಕೆ ಇಲ್ಲಿ ಪಾವ್ ಭಾಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹೊರಗಡೆಯಿಂದ ತರೋ ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ಸ್ವಲ್ಪ ಇಷ್ಟನೇ ಪಡಲ್ಲ, ಎಲ್ಲ ಮನೆಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಇದು ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ 1 ಸ್ಪೂನು ರೆಡ್ ಚಿಲ್ಲಿ ಪೌಡರು. ಇದು ರೆಡ್ ಚಿಲ್ಲಿ ಪೌಡರ್ ಕಲರ್ಗಷ್ಟೇ, ಖಾರಕ್ಕೆ ಇದೇ ಸಾಲುತ್ತೆ, ಪಾವ್ ಭಾಜಿ ಮಸಾಲನೇ ಆಗುತ್ತೆ. ಮತ್ತು ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದರಿಂದನೂ ಖಾರ ಬರುತ್ತೆ. ಇಲ್ಲಿ ಜಾಸ್ತಿ ಏನು ಯೂಸ್ ಮಾಡಿಲ್ಲ ನಾನು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಇದಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಕಡಾಯಿದನ್ನು ಇವಾಗ ಅಲ್ಲಿ ಕುಕ್ಕರೆಲ್ಲ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಕುದೀತಾ ಇದೆ ಒಂದು ಕಡೆ. ಅದಕ್ಕೂ 1 ಸ್ಪೂನಷ್ಟು ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈ ಕಡಾಯಿಂದ ಕುಕ್ಕರ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡ್ಕೊಂಡು ಅದು 1-2 ಸತಿ ಚೆನ್ನಾಗಿ ಕುದಿಬೇಕದು. ನೋಡಿ ಬೀಟ್ರೂಟ್ ಕಲರೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ಹಾಕಾದ್ಮೇಲೆ ಇನ್ನೊಂದು ಸತಿ ಚೆನ್ನಾಗಿ ಕುದಿಸಿ ಟೇಸ್ಟ್ ನೋಡಿ ಬೇಕಾದ್ರೆ ಇನ್ನೊಂದು ಸತಿ ಉಪ್ಪು ಖಾರ ಏನಾದ್ರು ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೋದು. ಈಗ ಅಲ್ಲಿ ಪಾವ್ ಬಿಸಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪಾವು ಫ್ರೆಶ್ ಪಾವ್ ಸಿಕ್ಕಿತ್ತು, ಇದು ತುಂಬ ಚೆನ್ನಾಗಿತ್ತು. ಪಾವ್ ಒಂಥರ ಸಾಫ್ಟಾಗಿತ್ತು. ಈ ಮಹಾರಾಷ್ಟ್ರ ಸೈಡಲ್ಲೆಲ್ಲ ಸ್ವಲ್ಪ ಪಾವ್ ಭಾಜಿ ಜಾಸ್ತಿ, ಪಾವ್ ಭಾಜಿ ವಡಾ ಪಾವ್ ಇದೆಲ್ಲ ಅವರಂತೂ ಡೈಲಿ ಪಾವ್ ತಿಂತಾರೆ. ಆ ಕಡೆ ಅವರೆಲ್ಲದಕ್ಕೂ ಯೂಸ್ ಮಾಡ್ತಾರೆ ಪಾವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾವು, ಸಖತ್ ಸಾಫ್ಟಾಗಿತ್ತು. ಇದು ಫ್ರೆಶ್ಶಾಗಿ ಸಿಕ್ಕಿತ್ತು ನಮಗೆ ಪಾವು. ಒಂದು ತವ ಬಿಸಿಗೆ ಇಟ್ಕೊಂಡು ಫಸ್ಟ್ ಇಲ್ಲಿ ಪಾವನ್ನ ಕಟ್ ಮಾಡ್ಕೋಬೇಕು. ಇವು ಬೆಣ್ಣೆ ಇದಕ್ಕೆ ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಒಂದು ತವ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ, ಇದೆಲ್ಲ ಫಸ್ಟ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೀನಿ. ಆಮೇಲೆ ಒಟ್ಟಿಗೆ ಎಲ್ಲ ಬಿಸಿ ಮಾಡಿಕೊಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಬೇಕಾದ್ರೆ ಒಂದು ಸ್ವಲ್ಪ ಪಾವ್ ಭಾಜಿನೂ ನೀವು ಆ್ಯಡ್ ಮಾಡ್ಕೋಬೋದು. ಥರ ಟೇಸ್ಟ್ ಚೆನ್ನಾಗಿರುತ್ತೆ ಪಾವ್ಗೆನೆ ಹಾಕಿದ್ರೆ. ಇದಾಗಿತ್ತು ಇವತ್ತಿನ ಒಂದು ಸೂಪರ್ ಡೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ ಆರ್ ಚಾಟ್ಸ್ ಏನು ಬೇಕಾದ್ರೂ ಕರಿಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.